ನಮಸ್ತೆ. ನಿಮ್ಮೆಲ್ಲರಿಗೂ ಗೊತ್ತು ಚ್ಯವನ್ಪ್ರಾಶ್ ಬಗ್ಗೆ. ಬಟ್ ಅದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಇವತ್ತು ಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಎಲ್ಲ ದ್ರವ್ಯಗಳಿಗೆ, ಎಲ್ಲ ಹರ್ಬ್ಸಿಗೆ ನಾವು ಪೂಜೆ ಮಾಡಿ ಪರ್ಮಿಷನ್ನ ತೊಗೋಬೇಕು. ಇದು ಆಯುರ್ವೇದದಲ್ಲಿ ಅತಿ ಮುಖ್ಯವಾದ ಒಂದು ಘಟ್ಟ. ಇದರಲ್ಲಿ ಏನು ಹೇಳ್ತಾರೆ, ನಾವು ಪರ್ಮಿಷನ್ ತೊಗೊಂಡು ಅದನ್ನು ಕಿತ್ತು ಮೆಡಿಸಿನ್ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲದೂ ಆಗಿರೋದ್ರಿಂದ ಯಾವುದಕ್ಕಾಗುತ್ತೋ ಅದಕ್ಕೆ ನಾವು ಪ್ರೇಯರ್ ಮಾಡಿ ತಗೋತೀವಿ. ಇದು ಬೆಟ್ಟದ ನೆಲ್ಲಿಕಾಯಿ, ನಾಟಿ ಬೆಟ್ಟದ ನೆಲ್ಲಿ. ನಾವು ಮಾಮೂಲಾಗಿ ಸಿಗುವಂಥ ದೊಡ್ಡ ದೊಡ್ಡ ನೆಲ್ಲಿಕಾಯಿ ತೊಗೊಳ್ತೀರ, ನಾಟಿ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಇದನ್ನು ನಾವು ಬಟ್ಟೆಯಲ್ಲಿ ಕೊರೋ ಕ್ಲಾತಲ್ಲಿ ಕಟ್ಟಿ ಪೊಟ್ಲಿ ಥರ ಮಾಡಿಕೊಂಡು ಅದನ್ನು ಕಷಾಯದಲ್ಲಿ ಸೇರಿಸ್ಕೋಬೇಕು. ಇಡೀ ರಾತ್ರಿ ಕಷಾಯ ದ್ರವ್ಯಗಳನ್ನ ಮತ್ತು ಬೆಟ್ಟದ ನೆಲ್ಲಿಕಾಯಿನ ಅದರೊಳಗೆ ನೆನೆಸೋಕ್ಕೆ ಇಡಬೇಕು. ಇಲ್ಲಿ ನಾನು ನೆನೆಸೋಕ್ಕೆ ಮುಂಚೆ ಮತ್ತು ಪ್ರೇಯರ್ ಮಾಡ್ತಿದ್ದೀನಿ. 45 ಕಷಾಯ ದ್ರವ್ಯಗಳನ್ನ ನಾವು ಸೋಪ್ ಮಾಡಿ ಆ ಬಟ್ಟೆಯಲ್ಲಿರೋದು ಆ ಬೆಟ್ಟದ ನೆಲ್ಲಿಕಾಯಿನ ಗಂಟು ಕಟ್ಟಿ ಈ ಥರ ಇಡಬೇಕು. ಈ ಥರ ನೆಂದ ಮೇಲೆ, ಪೂರ್ತಿ ದಿನ ನೆಂದ ಮೇಲೆ, ನೆಕ್ಸ್ಟ್ ದಿನ ನಾವು ಬೆಳಗ್ಗೆ ಅದನ್ನು ಕುದಿಲಿಕ್ಕೆ ಇಡ್ತೀವಿ. ಕುದ್ದಾಗ ಅದು ಎಷ್ಟು ಪ್ರಮಾಣ ಕಡಿಮೆ ಆಗಬೇಕು, ಕಾಲು ಭಾಗ ಪ್ರಮಾಣಕ್ಕೆ ಇಳಿಬೇಕು. ಆ ಥರ ಇಳಿದ ಮೇಲೆ ಆ ಕಷಾಯದಲ್ಲೇ ಈ ಬೆಟ್ಟದ ನೆಲ್ಲಿಕಾಯಿ ಅನ್ನೋದು ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ಅದನ್ನು ತೆಗೆದು ರುಬ್ಕೊಂಡು ಅದನ್ನು ರೆಡಿಯಾಗಿ ಇಟ್ಕೊಂಡು ನೆಕ್ಸ್ಟ್ ಪಾತ್ರೆಯಲ್ಲಿ ನಾವು ತುಪ್ಪ ಮತ್ತು ಎಳ್ಳೆಣ್ಣೆ, ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಹಾಕಿದ್ದೀವಿ. ಅದರಲ್ಲಿ ರುಬ್ಬಿರುವಂಥ ಬೆಟ್ಟದ ನೆಲ್ಲಿಕಾಯಿ ಮಿಶ್ರಣ ಹಾಕಿ ಚೆನ್ನಾಗಿ ಭರ್ಜನೆ ಮಾಡಬೇಕು. ಇದು ಸುಮಾರು ಹೊತ್ತು ಹಿಡಿಯುತ್ತೆ. ಇದು ಚೆನ್ನಾಗಿ ಭರ್ಜನೆ ಆದಮೇಲೆ ಬಣ್ಣ ಚೇಂಜ್ ಆಗಿ ಕಪ್ಪಗಾಗುತ್ತೆ. ಈ ಥರ ಆದಮೇಲೆ ಇಲ್ಲಿ ನಮ್ಮದೊಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಕಷಾಯಕ್ಕೆ ಮತ್ತು ನಾವು ಸಕ್ಕರೆ ಹಾಕಿ ಕಲ್ ಸಕ್ಕರೆ ಹಾಕಿ ಪಾಕ ತೆಗಿತೀವಿ. ಇಲ್ಲಿ ನಮ್ಮದೊಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಮಾಡಿರುವಂಥ ಕಷಾಯಕ್ಕೆ ಬಿಳಿ ಕಲ್ ಸಕ್ಕರೆ ಹಾಕಿ ಒಂದು ತಂತು ಪಾಕ ತೆಗೆದು ಆ ಒಂದು ತಂತು ಪಾಕ ಬಂದಾದಮೇಲೆ ನಾವು ರುಬ್ಬಿರುವಂಥ ಆಮಲಕ್ಕಿ ಮಿಶ್ರಣನ ಹಾಕಿ ಅದನ್ನು ಅವಲೇಹ ಪಾಕ ಬರುವವರೆಗೂ ಕುದಿಸ್ಕೋತೀವಿ. ಈ ಒಂದು ಚ್ಯವನ್ಪ್ರಾಶ್ ಪ್ರಿಪ್ರೇಷನ್ಗೆ ನಮಗೆ 3 ರಿಂದ 4 ದಿನ ಹಿಡಿಯುತ್ತೆ. ಒಂದಿನ ಪರ್ಮಿಷನ್ ಕೇಳಬೇಕು, 2ನೇ ದಿನ ಎಲ್ಲನೂ ಸೇರಿಸ್ಕೋಬೇಕು, 3ನೇ ದಿನ ರಾತ್ರಿ ಸೋಪ್ ಮಾಡಬೇಕು, ಲಾಸ್ಟ್ ದಿನ ನಮಗೆ ಪಾಕ ತೆಗಿಬೇಕು. ಅಷ್ಟೇ. ಎಷ್ಟು ಕಷ್ಟನೋ ಅಷ್ಟೇ ಉಪಯೋಗಕರ. ನಮಸ್ತೆ.